ಎಲ್ಲರಿಗೂ ನಮಸ್ಕಾರ. ಸಾವನ್ನೇ ಗೆದ್ದು ಸೋಲನ್ನು ಪ್ರತಿ ಹೆಜ್ಜೆಯಲ್ಲಿಯೂ ಸೋಲಿಸಿದಂಥ ಒಬ್ಬ ಛಲಗಾರನ ಕಥೆಯನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಈ ಕಥೆಯ ಹೀರೋ ಯಾರು ಅಂತಂದರೆ ನಾಗರೇಶನ್ ಅಂತಂದು ಹೇಳಿ ಹುಡುಗ, ನಾಗರೇಶನ್ ಕುರುತರ್ ಅಂಥೇಳಿ ಈ ಆಂಧ್ರ ಜಿಲ್ಲೆಯ ಈ ಒಂದು ಗೋದಾವರಿ ನದಿಯ ದಡದಲ್ಲಿರುವಂಥ ಒಂದು ಊರು ಅವನು ಹುಟ್ಟೂರು. ಅವನ ತಂದೆ ಏನಂತಂದ್ರೆ ಒಬ್ಬ ಲಾರಿ ಡ್ರೈವರ್ ಆಗಿದ್ದರು, ತಾಯಿ ಗೃಹಿಣಿ. ಅವನಿಗೆ ಒಬ್ಬಳು ಅಕ್ಕ ಇದ್ಲು. ತಂದೆ ತಾಯಿಗೆ ವಿದ್ಯೆಯ ಗಂಧನೇ ಗೊತ್ತಿರಲಿಲ್ಲ. ಆದರೆ ಅವ್ರು ಏನು ಮಾಡ್ತಿದ್ರು ಅಂದರೆ ಅವ್ರ ತಂದೆ ಯಾವಾಗಲೂ ಹೇಳ್ತಿದ್ರು, ನೀವು ಚೆನ್ನಾಗಿ ಓದಬೇಕು, ನೀವು ವಿದ್ಯೆಯನ್ನು ಸಂಪಾದನೆ ಮಾಡಿರಿ ಅಂತಂದು ಹೇಳಿ ಅವ್ರು ಯಾವಾಗಲೂ ಹೇಳ್ತಾಯಿದ್ರು. ಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನು ತೆಗೆದುಕೊಳ್ತಾ ಇದ್ರು. ಹಿಂಗೆ ಏನಾಯಿತು ಅಂತಂತಂದ್ರೆ ಈ ನಾಗರೇಶನ್ ಹುಡುಗ ಇದ್ದವನು ಚೆನ್ನಾಗಿ ಓದುತ್ತಾ ಇದ್ದ. ಒಳ್ಳೆ ತರಗತಿಯಲ್ಲಿ ಗಣಿತ ಅನ್ನುವಂಥದ್ದು ಅವನ ಅತಿ ಪ್ರೀತಿಯ ವಿಷಯ ಆಗಿತ್ತು. ತರಗತಿಯೊಳಗೆ ಯಾವಾಗಲೂ ಓದಿನಲ್ಲಿ ಮುಂದೆ ಇದ್ದಂಥ ಹುಡುಗ. ಅದೇ ರೀತಿ ಎಲ್ಲ ಚಟುವಟಿಕೆಗಳಲ್ಲಿಯೂ ಆತ ಬಹಳ ಮುಂದೆ. ಆಟೋಟಗಳಲ್ಲಿಯೂ ಕೂಡ ಮುಂದಿನ ಪ್ರಥಮ ಸ್ಥಾನವನ್ನು ಯಾವಾಗಲೂ ಪಡೀತಿರುವಂಥ ಹುಡುಗ ಅವನು. ಹಿಂಗಿದ್ದಾಗ ಏನಾಯಿತು ಅಂತಂದ್ರೆ ಆತ 8ನೇ ತರಗತಿಯೊಳಗಿದ್ದ. ಆವಾಗ ಈ ಜನವರಿ 1993ನೇ ಇಸ್ವಿ ಜನವರಿ ಏನಾಯಿತು ಅಂತಂತಂದ್ರೆ ಈ 5 ದಿನಗಳ ರಜೆ ಇತ್ತು. ಸಂಕ್ರಾಂತಿಯ ಸಲುವಾಗಿ 5 ದಿನಗಳ ರಜೆ ಇದ್ದಿತ್ತು. ಆತ ಏನು ಮಾಡ್ದ ಅಂದ್ರೆ ತನ್ನ ತಾಯಿ ಅಕ್ಕನ ಜೊತೆಗೆ ತಮ್ಮ ಅಜ್ಜಿ ಊರಿಗೆ ಹೋಗಿ ಅಲ್ಲಿ 4 ದಿನ ಇದ್ದು, ಇನ್ನು ನಾಳೆ ಸ್ಕೂಲ್ ಪ್ರಾರಂಭ ಆಗ್ತೈತೆ ಅನ್ನೋದ್ರೊಳಗೆ ಇವತ್ತು ಬರಬೇಕು ಅಂತಂದು ಹೇಳಿ ಎಲ್ಲರೂ ಸೇರಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ರು. ನಿಂತಂಥ ಹೊತ್ತಿನೊಳಗೆ ಏನಾಯಿತು ಅಂತಂತಂದ್ರೆ ಇವರ ತಂದೆ ಲಾರಿ ಡ್ರೈವರ್ ಅಂತ ಮೊದಲೇ ಹೇಳೇನೆ. ಇವರ ತಂದೆಯ ಸ್ನೇಹಿತ ಅವರು ಲಾರಿಯನ್ನು ತೊಗೊಂಡು ಬರ್ತಾಯಿದ್ರು. ಇವರನ್ನು ನೋಡಿ ಅವ್ರು ಏನು ಮಾಡಿದರು ಅಂತಂದ್ರೆ, ಬರ್ರಿ ನನ್ನ ಲಾರಿ ಒಳಗೆ ನಾ ಹತ್ತು ಬರ್ರಿ, ಊರಿ ನಾನು ಇವನು ಬಿಡ್ತೇನೆ ಅಂತಂದು ಹೇಳಿ ಇವ್ರನ್ನೆಲ್ಲ ಕರೆದ್ರು ಇವರೆಲ್ಲರೂ ಲಾರಿಯನ್ನು ಹತ್ತಿದ್ರು. ಆ ಲಾರಿ ಈ ಕಬ್ಬಿಣದ ಸರಕುಗಳನ್ನು ಒಯ್ಯುವಂಥ ಹಳೆಯ ಲಾರಿ ಇತ್ತದು. ಅದರ ನಟ್ಟು ಬೋಲ್ಟು ಎಲ್ಲ ಲೂಸಾಗೇ ಇದ್ದವು. ಹಳೆಯ ಲಾರಿ ಇತ್ತದು. ಈ ನಾಗರೇಶನ್ ಹುಡುಗ ಏನು ಮಾಡ್ದ ಅಂದ್ರೆ ಡ್ರೈವರ್ನ ಬಲಭಾಗದೊಳಗೆ ಸ್ವಲ್ಪ ಜಾಗದೊಳಗೆ ಅವ ಕುಂತಿದ್ದ. ಅವಾಗ ಏನಾಯಿತು ಅಂತಂದ್ರೆ ಲಾರಿ ವೇಗವಾಗಿ ಹೋಗ್ತಾ ಇರಬೇಕಾದ್ರೆ ಒಂದು ತಿರುವಿನೊಳಗೆ ಒಂದು ಜರ್ಕ್ ಏನಾಯ್ತು ಅಂತಂದ್ರೆ ಬಂತು. ಅವಾಗ ಈ ಡ್ರೈವರ್ನ ಬದಿಗೆ ಏನೇ ಒಂದು ಬಾಗಿಲು ಇತ್ತಲ್ಲ, ಆ ಬಾಗಿಲ ತೆರ್ಕೊಂಡು ಬಿಡ್ತು. ತೆರೆದ ಕೂಡಲೇ ಈ ತುದಿಗೆ ಕುಂತಿದ್ನಲ್ಲ ಹುಡುಗ, ಈತ ಏನಾದ್ರೂ ಕೆಳಗೆ ಬಿದ್ದುಬಿಟ್ಟ. ಬಿದ್ದ ಕೂಡಲೇ ಏನಾಯಿತು ಅಂತಂದ್ರೆ ಆ ಲಾರಿಯೊಳಗೆ ಕಬ್ಬಿಣದ ಎಷ್ಟೋ ಸರಳುಗಳನ್ನು ತುಂಬ್ಕೊಂಡು ಹೋಗ್ತಾ ಇದ್ನಲ್ಲ, ಆ ಎಷ್ಟೋ ಸರಳುಗಳು ಏನಂತಾರೆ ಈ ಹುಡುಗನ ಕಾಲಿನ ಮೇಲೆ ಬಿದ್ದು. ಆಗ ಇವರೆಲ್ಲರೂ ಕೆಳಗಿಳಿದು ಆ ಹುಡುಗನ ಕಾಲಿಗೆ ಬಹಳ ಗಾಯ ಆಗಿತ್ತು. ಅವನನ್ನು ಏನು ಮಾಡಿದರು ಅಂದ್ರೆ ಅಲ್ಲೇ ಒಂದು ಆಸ್ಪತ್ರೆ ಇತ್ತು, ಆಸ್ಪತ್ರೆಗೆ ಅವನನ್ನು ಕರ್ಕೊಂಡು ಹೋದರು. ಕರ್ಕೊಂಡು ಹೋದ್ಕೊಳ್ಳಿ ಅಲ್ಲಿಯ ವೈದ್ಯರು ಅವನಿಗೆ ಔಷಧ ಇರಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡೋಕ್ಕೂ ನಿರಾಕರಿಸಿದರು. ಇದು ಆಕ್ಸಿಡೆಂಟ್ ಕೇಸು, ಅದಕ್ಕೆ ನಮಗೆ ಭಾಳ ತೊಂದರೆ ಆಕೈತಿ, ನಮ್ಮ ಕಡೆ ನೀವು ಬರಬೇಡ್ರಿ, ನೀವು ಬೇರೆ ಕಡೆ ಎಲ್ಲರೂ ತೊಗೊಂಡು ಹೋಗ್ರಿ, ಇದೆಲ್ಲ ಕೇಸ್ ಆಗೋದು, ಮುಂದೆ ನಮಗೆ ತಲೆನೋವು ಬೇಡ ಅಂಥೇಳಿ ಪ್ರಥಮ ಚಿಕಿತ್ಸೆಯನ್ನು ಕೂಡ ಅವರು ಕೊಡದೆ ನಿರಾಕರಿಸಿ ಕಳಿಸ್ಬಿಟ್ರು. ಆವಾಗ ಆತನ ತಂದೆ ಬಂದರು. ಅವ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾಯಿದ್ರು ಅವ್ರ ತಂದೆ, ಯಾವುದೇ ಸಮಸ್ಯೆ ಬರಲಿ ದೇವ್ರದಾನ ಬಿಡಪ್ಪ ಅಂತಂದು ಹೇಳಿ ಅಂತ ಇದ್ರು. ಈಗ ಅವ್ರಂದ್ರೆ ದೇವ್ರು ನಮ್ಮ ದಾರಿ ತೋರಿಸ್ತಾನೆ ಬಿಡಪ್ಪ ಅಂತಂದು ಹೇಳಿ ಅವನನ್ನು ಏನು ಮಾಡಿದ್ರು ಅಂದ್ರೆ ಈ ತಮ್ಮ ಊರಿಗೆ ಅವನನ್ನು ಕರ್ಕೊಂಡು ಬಂದು ಅಲ್ಲಿ ಸರ್ಕಾರಿ ದವಾಖಾನೆಗೆ ಆತನನ್ನು ತೋರಿಸಿದ್ರು. ಅಲ್ಲಿ ಕರ್ಕೊಂಡು ಹೋದ ಕೂಡಲೇ ಅಲ್ಲಿರುವಂಥ ವೈದ್ಯರು ಏನು ಮಾಡಿದರು ಅಂತಂದ್ರೆ ಅಲ್ಲಿ ಅವನ ಕಾಲುಗಳಿಗೆ 2 ಕಾಲುಗಳಿಗೆ ಬ್ಯಾಂಡೇಜನ್ನು ಸುತ್ತಿ ಏನಂತಂದ್ರೆ ಆಯಿತು ಮನೆಗೆ ಕರ್ಕೊಂಡು ಹೋಗ್ರಿ, ಒಂದು ವಾರದೊಳಗೆ ಆರಾಮಾಗ್ತೈತಿ ಅಂತಂದು ಹೇಳಿದ್ರು ಅವರು.
ಆಯಿತು ಅಂತೇಳಿ ಇವರು ಮನೆಗೆ ಕರ್ಕೊಂಡು ಬಂದರು. ಒಂದು ವಾರ ಏನಾಯಿತು ಅಂದ್ರೆ ಅವಂಗೆ ಆರಾಮ ಆಗಲೇ ಇಲ್ಲ. ಎರಡೂ ಕಾಲುಗಳು ಜೋರಾದಂಥ ಯಾತನೆ, ಅಷ್ಟೊಂದು ನೋವು ಆಗಲೇ ಇಲ್ಲ. ಆಮೇಲೆ ಏನಾಯ್ತು ಅಂತಂದ್ರೆ ಆ ಬರ್ತಾ ಬರ್ತಾ ಕಾಲಿನಲ್ಲಿ ಈ ಕೀವು ಅದೆಲ್ಲ ತುಂಬಿ ಬಹಳ ಆ ಹುಡುಗ ಸಂಕಟ ಪಡ್ತಾ ಇದ್ದ. ಆಮೇಲೆ ಅದು ವಾಸನೆ ಬರೋಕ್ಕೆ ಶುರುವಾಯ್ತು. ಅಷ್ಟೊಂದು ಅದು ಏನಂತಾರೆ ಇನ್ಫೆಕ್ಷನ್ ಅಂತಾರಲ್ಲ ಹಂಗಾಗಿತ್ತು. ಅವನ ತಂದೆಗೆ ದಿಕ್ಕ ತೋಚಲಿಲ್ಲ. ಅವ್ರೇನು ಮಾಡಿದರು ಅಂತಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋದ ಕೂಡೇನ ಅವನನ್ನು ನೋಡಿದಂಥ ಡಾಕ್ಟರ್ ಏನು ಮಾಡಿದರು ಅಂತಂದ್ರೆ ಬೈದರು ಅವರು. ಅವನು ಮೊಣಕಾಲವರೆಗೆ, ಎರಡೂ ಕಾಲು ಮೊಣಕಾಲವರೆಗೆ ಗ್ಯಾಂಗ್ರೀನ್ ಆಗೈತಿ, ಏನು ಕತ್ತೆ ಕಾಯ್ತಿದ್ರೇನ್ರಿ ಅಂತಂದು ಹೇಳಿ ಅವರು ಬೈದರು. ಆಮೇಲೆ ಅವ್ರು ಹೇಳಿದರು, ನಿಮ್ಮ ಮಗನ ಜೀವ ಉಳಿಬೇಕು ಅಂತಂದ್ರೆ ಅವನು ಎರಡೂ ಕಾಲುಗಳನ್ನು ಈ ತೊಡೆಯವರೆಗೆ ಮೊಣಕಾಲುಗಳನ್ನು ಕತ್ತರಿಸಲೇಬೇಕು, ಇಲ್ಲತ್ತಂದ್ರೆ ಉಳಿಯಂಗಿಲ್ಲ ಅಂತ ಹೇಳಿದರು. ಆವಾಗ ಇವ್ರಿಗೆಲ್ಲ ಆಘಾತ ಆಯ್ತು. ಆದರೂ ಅವ್ರ ತಂದೆ ಹೇಳಿದರು, ಆಯಿತು ನೀವು ನಮ್ಮ ಮಗ ಉಳಿದ್ರೆ ಸಾಕು, ಕತ್ತರಿಸೋರಿದ್ದರೆ ಕತ್ತರಿಸ್ಬಿಡ್ರಿ ಅಂತ ಹೇಳಿದರು. ಹೀಗಾಗಿ ಅವನ ಎರಡೂ ಕಾಲುಗಳನ್ನು ಕತ್ತರಿಸಲಾಯಿತು. 4 ದಿನ ಆದಮೇಲೆ ಆತನಿಗೆ ಎಚ್ಚರಿಕೆ ಬಂತು. ತನ್ನ ಕಾಲು ಸ್ವಲ್ಪ ಸರಿಸ್ಬೇಕಂತ ನೋಡ್ತಾನೆ, ಎರಡೂ ಕಾಲುಗಳೂ ಇಲ್ಲ. ಅವ್ರ ತಂದೆ ಹೇಳಿದರು, ಇಲ್ಲಪ್ಪ, ಇನ್ನು ಪ್ರತಿ ಕ್ಷಣವೂ ನೀ ಜೀವನದ ಜೊತೆಗೆ ಕುಸ್ತಿ ಆಡಬೇಕು, ನಿನ್ನ ಜೋಡಿ ನಾ ಇರ್ತೇನೆ, ದೇವ್ರದಾನ, ನೀ ಕಾಳಜಿ ಮಾಡಬೇಡ ಅಂತ ಹೇಳಿ ಅವನ ಧೈರ್ಯವನ್ನು ತುಂಬಿದರು. ಇನ್ನು ಪ್ರತಿಯೊಂದು ನೀನು ಪ್ರತಿ ಕ್ಷಣದ ಹೆಜ್ಜೆ ಒಳಗೂ ನಾವಿರ್ತೀವಿ, ನೀ ಧೈರ್ಯ ನೀ ಪಡಬೇಡ ಅಂತಂದು ಹೇಳಿ ಆತನಿಗೆ ಧೈರ್ಯವನ್ನು ಹೇಳಿದರು. ಆ ನಂತರ ಅವ ಏನಂತಂದ್ರೆ ಒಂದಿಬ್ಬರು ದಾನಿಗಳು ವೀಲ್ ಚೇರನ್ನು ಕೊಡಿಸಿದ್ರು. ಆ ವೀಲ್ ಚೇರ್ನಲ್ಲಿ ಅವ್ರ ತಂದೆ ಅವ್ರಿಗೆ ಏನಂತಂದ್ರೆ ಸ್ಕೂಲಿಗೆ ಬಿಡೋದು ಕರ್ಕೊಂಡು ಬರೋದು ಮಾಡ್ತಾಯಿದ್ರು. ಆವಾಗ ಏನಾಯಿತು ಅಂತಂತಂದ್ರೆ ಈ ಇವರ ಅಕ್ಕ ಅಲ್ಲಿ ಸ್ಕೂಲಿನೊಳಗೆ ಹೋದ ಕೂಡಲೇನೋ ಆ ಹುಡುಗ ಕೆಲವೊಂದು ಸಮಸ್ಯೆಗಳಿದ್ದದ್ದು ಪ್ರಾರಂಭ ಆದವು. ಎರಡೂ ಕಾಲೂ ಇಲ್ಲ. ಆನಂತರ ಎಲ್ಲರೂ ಶೌಚಾಲಯಕ್ಕೆ ಹೋಗಬೇಕು ಅಂತಂದ್ರೆ ಏನಾರು ಒಂದು ಸ್ವಲ್ಪ ದಿನ ಆಗ್ಬೇಕು ಅಂದ್ರೆ ಅವ್ನು ಭಾಳ ತೊಂದರೆ ಆಗಕತ್ತಿತ್ತು. ಅವನ ಅಕ್ಕ ಇದ್ಲಲ್ಲ, ಅವನಿಗಿಂತ 2 ಕ್ಲಾಸ್ ಮುಂದೆ ಇದ್ಲಕ್ಕೆ. ಇವ 8ನೇ ತರಗತಿ ಇದ್ದ, ಆಕೆ 10ನೇ ತರಗತಿ ಇದ್ಲು. ಇದನ್ನೆಲ್ಲ ನೋಡಿದಂಥ ಅವ್ರ ತಂದೆ ಹೇಳಿದರು ಅವ್ರ ಅಕ್ಕನಿಗೆ, ಶಿರೀಷ ಅವಳ ಹೆಸರು, ಶಿರೀಷಾಗ ಹೇಳಿದ್ರು, ನೀನು ನೋಡುವ ನಿಮ್ಮ ತಮ್ಮ ಉಳಿಬೇಕು ಅಂತಂದ್ರೆ ಒಂದು ಶಿಕ್ಷಣವನ್ನು ಪಡೆದು ಏನಾದರೂ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅಂತಂದ್ರೆ ನೀನು 10ನೇ ತರಗತಿಯಿಂದ 8ನೇ ತರಗತಿಗೆ ಬಾ, ಅವನ ತರಗತಿಯೊಳಗನ ನೀನು ಓದು ಅಂತಂದ್ರೆ ಅವನ್ನ ನಿನಗೆ ನೋಡ್ಕೊಳಕ್ಕೆ ಸಾಧ್ಯ ಐತಿ, ಅವ್ನಿಗೇನೋ ಸಮಸ್ಯೆ ಇದ್ರೆ ನೀ ಇರ್ತಿ ಅನ್ನುವಂಥದ್ದು ಒಂದು ಧೈರ್ಯನೂ ನಮ್ಗೆ ಇರ್ತೈತಿ ಅಂತಂದೇ ಹೇಳಿದರು. ಅವರಕ್ಕ ಒಪ್ಪಿಕೊಂಡು 10ನೇ ತರಗತಿಯಿಂದ 8ನೇ ತರಗತಿಗೆ ಆಕೆ ಬಂದು ಕುಂತ್ಕೊಂಡ್ಳು. ಅವನ ಜೊತೆಗೇನ ಆಕೆ ಓದನ್ನು ಮುಂದುವರಿಸಿದ್ಲು. ಅವನಿಗೆ ಅವಳ ಅಕ್ಕ ತಾಯಿಯಂತೆ ಅವನನ್ನು ಆಕೆ ಜೋಪಾನ ಮಾಡ್ತಾ ಬಂದ್ಲು. ಅವನಿಗೆ ಏನೇ ಸಮಸ್ಯೆ ಇರಲಿ ಅವಳು ತಾಯಿಯಂತೆ ಅವಳನ್ನು ಜೋಪಾನ ಮಾಡ್ತಾ ಬಂದ್ಲು. ಮುಂದೆ ಏನಾಯಿತು ಅಂತಂದ್ರೆ ಆ ಹುಡುಗನಿಗೆ ಒಂದು ಎಲ್ಲದ್ರೊಳಗೂ ಅವ ಓದನ್ನು ಭಾಳ ಚೆನ್ನಾಗಿ ಓದ್ತಿದ್ದ, ಗಣಿತದೊಳಗೂ ಬಹಳ ಅವ ಚಾಣಾಕ್ಷ ಇದ್ದ. ಅವ ಹೀಗಾಗಿ ಏನಂತಂದ್ರೆ ಆ ವರ್ಷ SSLCಯಲ್ಲಿ ಅವ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದ. ಕಾಲಿಲ್ಲದಂಥ ಒಬ್ಬ ಹುಡುಗ SSLCಗೆ ತಾಲೂಕಿಗೆ ಪ್ರಥಮ ಬಂದಾನ ಅನ್ನುವಂಥ ಸುದ್ದಿ ಪೇಪರ್ನೊಳಗೆಲ್ಲ ಬರಾಕತ್ತು. ಆವಾಗ ಆ ಶಾಲೆಯ ಅನೇಕ ಶಿಕ್ಷಕರು ಎಷ್ಟೆಷ್ಟು ನಮೂನಿ ಸ್ಕಾಲರ್ಶಿಪ್ ಅದಾವಲ್ಲ ಅವೆಲ್ಲ ಅವ್ನು ಬರುವಂಗೆ ನೋಡಿಕೊಂಡ್ರು. ಒಬ್ಬರು ದಾನಿಗಳು ಏನಂತಂದ್ರೆ 3 ಚಕ್ರ ವಾಹನವನ್ನು ಅವಾಗ ಕೊಡಿಸಿದರು. ಆಮೇಲೆ ಹೀಗಾಗಿ ಆತ ಓದನ್ನು ಮುಂದುವರಿಸಿ ಈ ಚೆನ್ನೈನ ಈ IIT ಕಾಲೇಜ್, ಪ್ರತಿಷ್ಠಿತ IIT ಕಾಲೇಜ್ನಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ವಿಭಾಗದೊಳಗೆ ಆತ ಸೀಟನ್ನು ಪಡ್ಕೊಂಡ. ಆಮೇಲೆ ಮುಂದೆ ಏನಾಯಿತು ಅಂತಂದ್ರೆ ಅವನು ದಿನಾನು 3 ಚಕ್ರದ ವಾಹನದೊಳಗೆ ಬರ್ತಾ ಇದ್ದ. ಆ ಕಾಲೇಜಿನ ಎಲ್ಲ ಮಕ್ಕಳು ಏನಂತಾರೆ ಅವ್ನು ಭಾಳ ಸಹಾಯ ಮಾಡ್ತಿದ್ರು. ಆ ವಾಹನದಿಂದ ಅವನು ವೀಲ್ ಚೇರ್ ಮೇಲೆ ಅವನ್ನ ಏನಂತಂದ್ರೆ 1-2-3 ಮಂದಿ ಎತ್ತಿ ಕುಂಡ್ರಿಸ್ತಾ ಇದ್ರು. ಆಮೇಲೆ ಕಾಲೇಜಿನವರು ಅವರು ಕೂಡ ಆ ಲಿಫ್ಟ್ ಇರುವಂಥ ವಾಚ್ಮನ್ಗೆ ತಾಕೀತು ಮಾಡಿದರು, ವೀಲ್ ಚೇರನ್ನು
ನೀವು ಲಿಫ್ಟಿನೊಳಗೆ ತೊಗೊಂಡು ಅವನ ತರಗತಿ ತನಕ ಹೋಗಬೇಕು, ಅವನ ಬಿಟ್ಟು ಬರಬೇಕು, ಬರ್ಬೇಕಾದ್ರೆ ಅವನ ನೀ ಕರ್ಕೊಂಡು ಬರಬೇಕು. ಹೀಗೆಲ್ಲ ಅವನ ಬಗ್ಗೆ ಕಾಳಜಿ ತೊಗೊಂಡ್ರು. ಎಲ್ಲ ಕಾಲೇಜಿನವರು ಕಾಲೇಜಿನ ಪ್ರಾಧ್ಯಾಪಕರು ಎಲ್ಲರೂ ಕಾಳಜಿಯನ್ನು ತೊಗೊಂಡ್ರು. ಆ ಹೊತ್ತಿನೊಳಗೆ ಏನಂತಂದ್ರೆ ಅವು ಹಾಸ್ಟೆಲ್ಗೆ ಸೇರಬೇಕಾಯ್ತು. ಅವನ ಹಾಸ್ಟೆಲಿನ ರೂಮೇಟ್ ಅವ ಬೇಡ್ಕೊಂಡ, ನನಗೆ ಅಟ್ಯಾಚ್ಡ್ ಬಾತ್ರೂಮ್ ಇದ್ದಂಥ ಅದೊಂದು ರೂಮ್ ಕೊಡ್ರಿ ಅಂತೇಳಿ ಅವ್ರು ಕೊಟ್ಟರು. ಅವನ ರೂಮೇಟ್ ಕಾರ್ತಿಕ್ ಅಂತೇಳಿ ಅನ್ನುವಂಥ ಹುಡುಗ, ಆತನು ರ್ಯಾಂಕ್ ಸ್ಟೂಡೆಂಟು. ಅವ ಏನು ಮಾಡ್ದ ಅಂತಂದರೆ ಇವನ ಜೊತೆ ಇದ್ದು ಇವನ ಎಲ್ಲ ಕೆಲಸಗಳನ್ನು ಬೇಸರಿಸ್ಕೊಳ್ಳೋದೇ ಮಾಡ್ತಾಯಿದ್ದ. ಇವನ ಸ್ನಾನ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದ, ಶೌಚಾಲಯ ಹೋಗೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದ. ಇವನು ಪ್ರತಿಯೊಂದು ಏನೇ ಬೇಕು ಬೇಡಗಳನ್ನು ಅವ ಗಮನದಲ್ಲಿ ಇಟ್ಕೊಂಡು ಇವನಿಗೆ ಸಹಾಯ ಮಾಡ್ತಾಯಿದ್ದ. ಹೀಗಾಗಿ ಏನಂತಂದ್ರೆ ಈ ನಾಗನ್ರೇಶ್ ಈ ಹುಡುಗ ಈ IIT ಕಾಲೇಜಿನೊಳಗೂ ಇಂಜಿನಿಯರಿಂಗ್ದಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ಅವ ಏನಂತಂದ್ರೆ ಪಾಸಾಗಿ ಕೊನೆಗೆ ಏನಂತಂದ್ರೆ ಈ ಬೀಳ್ಕೊಡುವಂಥ ಸಮಾರಂಭದೊಳಗೆ ಯಾವಾಗಲೂ ಆ ಹುಡುಗ ಸಣ್ಣ ಮುಖ ಮಾಡ್ಕೊಂಡು ಓಡಾಡ್ತಿರ್ಲಿಲ್ಲ. ಯಾವಾಗಲೂ ತಮಾಷೆಯಾಗಿ ಓಡಾಡ್ತಾ ಇದ್ದ, ಎಲ್ಲರಿಗೂ ವಿನೋದವಾಗಿ ಮಾತಾಡ್ಕೊತ ಓಡಾಡ್ತಾ ಇದ್ದಂಥ ಹುಡುಗ. ಎಂದೂ ತನ್ನ ದುಃಖವನ್ನು ಅವನು ತೋರಿಸ್ಕೊಳ್ತಿದ್ದಿರಲಿಲ್ಲ. ಆ ಬೀಳ್ಕೊಡುವಂಥ ಸಮಾರಂಭದಲ್ಲಿ ಮಾತ್ರ ಅವನು ದುಃಖ ತಡಿಲಿಲ್ಲ, ಬಿಕ್ಕಿ ಅತ್ತ. ಅವ ಹೇಳ್ದ, ನಮ್ಮ ತಂದೆಯ ಧೈರ್ಯ, ತಾಯಿ ಪ್ರೀತಿ, ಅಕ್ಕನ ತ್ಯಾಗ, ಮತ್ತು ಇಲ್ಲಿರುವಂಥ ಎಲ್ಲ ಗೆಳೆಯರ, ಪ್ರಾಧ್ಯಾಪಕರ ಒಂದು ವಿಶ್ವಾಸ, ಪ್ರೀತಿ, ನನ್ನ ಮೇಲೆ ಇಟ್ಟಿರುವಂಥ ಒಂದು ಕಾಳಜಿ, ನನ್ನ ರೂಮೇಟ್ ಕಾರ್ತಿಕ್ ನನ್ನನ್ನು ಅವನ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡಾನ. ಇವರೆಲ್ಲರೂ ನಾನು ದೇವರನ್ನು ಕಾಣ್ತೇನೆ ಅಂತ ಹೇಳ್ದೆ. ನನ್ನ ತಂದೆ ಹೇಳ್ತಾರೆ ಯಾವಾಗಲೂ ದೇವರದಾನ್ ಬಿಡಪ್ಪ ಅಂಥೇಳಿ, ನಿಮ್ಮೆಲ್ಲರೊಳಗೂ ನಾನು ದೇವರನ್ನು ಕಂಡೆ ಅಂತಂದು ಹೇಳ್ತಿದ್ದ. ಇವ ನರೇಶ್ ಅವ ಏನು ಮಾಡ್ತಾನಂತಂದ್ರೆ, ನಾಗನ್ರೇಶ್ ಈ ಬೆಂಗಳೂರಿನ ಓಲ್ಡ್ ಮದ್ರಾಸ್ ರೋಡ್ ಅಂತಂದು ಹೇಳ್ತಾರೆ. ಅಲ್ಲಿ HAL ಕಂಪನಿ ಐತಿ. ಅಲ್ಲಿಂದ 2 ಕಿಲೋಮೀಟರ್ ದೂರ ಹೋದ್ರೆ ಅದು ಅಲ್ಲಿ ಒಂದು RMZ ಇನ್ಫಿನಿಟಿ ಗೂಗಲ್ ವೆಬ್ಸೈಟ್ ಕಂಪನಿ ಐತಿ. ಅಲ್ಲಿ ಅದು ಕಂಪ್ಯೂಟರ್ ಇಂಜಿನಿಯರ್ ಅಂತಂದು ಹೇಳಿ ಹೆಚ್ಚು ಸಂಬಳವನ್ನು ಪಡೆಯುವಂಥ, ಅತಿ ಹೆಚ್ಚು ಸಂಬಳವನ್ನು ಪಡೆಯುವಂಥ ಒಂದು ಹುದ್ದೆಯೊಳಗೆ ಆತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಒಂದೇ ದೇಹಕ್ಕೆ ಒಂದು ಸಣ್ಣ ಊನಾದರೂ ಏನಂತಂದ್ರೆ ಎಲ್ಲರ ಕನಿಕರದಿಂದಲೇ ಬದುಕುವಂಥ ಅನೇಕ ಜನರಿಗೆ ಇವನ ಒಂದು ಜೀವನ ಪಾಠ ಆಗಲಿ, ಎಲ್ಲರಿಗೂ ದಾರಿ ದೀಪ ಆಗಲಿ ಅಂತಂದೇಳಿ ಹಾರೈಸ್ತಾ ಅವನ ಈ ಕಥೆಯನ್ನು ನಾನು ಮುಗಿಸ್ತೇನೆ.